ಹಾಯ್ ಎಲ್ರಿಗೂ. ನಾನಿವತ್ತು ಗೋಂಗೂರ ಸೊಪ್ಪು ಅಥವಾ ಪುಂಡಿ ಸೊಪ್ಪು ಇದರದ್ದು ಬೋಳುಕೊದ್ಲು ಮಾಡ್ತೇನೆ ಅಂತ ಹೇಳ್ತೆ. ಈ ಗೋಂಗೂರ ಸೊಪ್ಪು ಫಸ್ಟಿಗೆ ನಾವು ಇದನ್ನು ಹುಳ ಉಂಟ ಅಂತ ಕಂಡದ್ದು ಆಯಾಗು. ಫಸ್ಟಿಗೆ ಇದರ ಮೂಲ ಸ್ವಭಾವವೇ ಹುಳಿ, ಮೂಲತಃ ಹುಳಿ ಜಾತಿಯ ಸೊಪ್ಪು. ಈಗ ಹಾಗೆ ಉಂಡು ಕೊದ್ಲಿಗೆ ತುಂಬ ಹುಳಿ ಬಿಡ್ತಲ್ಲೇ ನಾವು ಹರಪೆ ಬೋಳು ಕೊದ್ಲು ಹೆಂಗೆ ಮಾಡ್ತಾವ ಹಾಗೆ ಮಾಡ್ಲಕ್ಕು ಇದನ್ನು ಕೂಡ. ಇದಕ್ಕೆ ಹುಳಿ ಟೊಮೆಟೊ ಎಲ್ಲವನ್ನ ಸಹ ನಾನು ಸೇರಿಸಿಕೊಂಡಿದ್ದೆ. ಚಂದ ಮಾಡಿ ಆದದ್ದು ಎಲ್ಲ ಸೊಪ್ಪನ್ನು ತೆಗೆಸಿ ಬೇತೀನಿ. ನಿಮ್ಗೆ ಎಲ್ಲಿಯಾರು ಇಂಥ ಸೊಪ್ಪು ಕಂಡ್ರೆ ಇದರದ್ದೊಂದು ಬೋಳು ಕೊದ್ಲು ಮಾಡಿ ಕಾಣಿ. ಮೊದಲಿಗೆ ತೊಳೆದು ಬೇತಿಂಡಂತಹ ಒಂದು ಮುಷ್ಟಿ, ದೊಡ್ಡ ಮುಷ್ಟಿ ಆದಷ್ಟು ಗೋಂಗೂರ ಸೊಪ್ಪನ್ನು ತಗೊಂಡಿದೆ ಕಾಣಿ. ಆಮೇಲೆ ಒಂದು ದೊಡ್ಡ ಕಪ್ ಆದಷ್ಟು ತೊಗರಿಬೇಳೆ, ಒಂದು ಅರ್ಧ ಕಪ್ ಆದಷ್ಟು ಅಲಸಂಡೆ ಬೀಜ ನೆನೆಸಿಬೇತಿದ್ದು, ಒಗ್ಗರಣೆಗೆ ಮೆಣಸು, ಅರಸಿನ, ಬೆಲ್ಲ, ಹುಳಿ, ಚೂರು ಸಣ್ಣ ಗಾತ್ರದ ಹುಳಿ, ಮತ್ತು ಜೀರಿಗೆ, ಮತ್ತೊಂದು ಚೂರು ಸಾಸ್ಮಿ, ಮತ್ತು ಒಂದು 10-15 ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದೆರಡು ಟೊಮೆಟೊವನ್ನು ಕಟ್ ಮಾಡಿ ತಗೊಂಡಿದೆ, ಒಂದು 4 ಮೆಣಸು, ನಿಮಗೆ ಖಾರ ಬೇಕಾದ್ರೆ ಜಾಸ್ತಿ ಮಾಡಿನಿ, ಮತ್ತೊಂದು ಚೂರು ಬೇವಿನ ಸೊಪ್ಪು, ಹಿಂಗು, ಆಮೇಲೆ ಒಂದು ದೊಡ್ಡ ಲೋಟೆಲೆ ನೀರು ತಗೊಂಡಿದ್ದೆ. ಈಗ ಫಸ್ಟಿಗೆ ಕುಕ್ಕರ್ಲೆ ನಾವು ತೊಗರಿಬೇಳೆಯನ್ನು ತಕೊಂಬ. ಅಲಸಂಡೆ ಬೀಜ ನೆನೆಸಿಟ್ಟದನ್ನು ಅದೇ ಕುಕ್ಕರಿಗೆ ಹಾಕಿಂಡಿದ್ದೆ. ಗೋಂಗೂರ ಸೊಪ್ಪನ್ನು ಸಹ ಹಾಕ್ತೆ, ಅದನ್ನೇನು ಕಟ್ ಮಾಡೋಗುಂತಿಲ್ಲೇ ಹಾಗೆ ಹಾಕೊಳ್ಳೋಕ್ಕೂ. ಆಮೇಲೆ ಒಂದು 4 ಬೆಳ್ಳುಳ್ಳಿ, ಹುಳಿ ಮತ್ತು ಬೆಲ್ಲ, ಒಂಚೂರು ಜೀರಿಗೆ, ಅರಸಿನ ಬೇಕಾದ್ರೆ ಈಗ ಸಹ ಹಾಕೊಳ್ಳೋಕ್ಕೂ ಮತ್ತೆ ಹಾಕಿರೋ ತೊಂದರೆ ಇಲ್ಲೇ. ಟೊಮೆಟೊ ಮತ್ತು ಮೆಣಸು ಕೊರ್ದು ಬೇತಿಂಡದು ಹಾಕೋವು. ಆಮೇಲೆ ಈ ಉಪ್ಪು ರುಚಿಗೆ ಬೇಕಾದಷ್ಟನ್ನು ಹಾಕಿಣಿ. ದೊಡ್ಡ ಲೋಟೆಲೆ ನೀರನ್ನು ಹಾಕಿದ್ದು ಕುಕ್ಕರನ್ನು ಚೆಂದ ಮಾಡಿ ಮುಚ್ಚಿ ಒಂದು ಮೀಡಿಯಮ್ ಕಿಚ್ಚಿಲೆ ಒಂದು 4 ವಿಸಿಲ್ ಬರ್ತಷ್ಟು ಅದನ್ನು ಬಿಸಿ ಮಾಡಿಣಗು. 4 ವಿಸಿಲಷ್ಟು ಬೇಯಿಸಿಣಗು ನಾವು. ಒಳ್ಳೆ ತೊಗರಿಬೇಳೆ ಮತ್ತು ಅಲಸಂಡೆ ಬೀಜ ಒಳ್ಳೆ ಬೇಯಗು. ಆಮೇಲೆ ಆರಿ ನಂತರ ಕಾಣಿ ನಾನು ಮುಚ್ಚಳ ತೆಕ್ಕೊಂಡಿದ್ದೆ. ಸೊಪ್ಪೆಲ್ಲ ಬೆಂದದ್ದು ಚೂರು ಪ್ರಮಾಣಕ್ಕೆ ಬಂದ ನಿತ್ತಣಂತು. ತೊಗರಿಬೇಳೆ ಸಹ ಒಳ್ಳೆ ಬೆನ್ನಂತು, ಅಲಸಂಡೆ ಸಹ ಬೆನ್ನಂತು. ಇದಕ್ಕೊಂಚೂರು ಅರಸಿನ ಹಾಕಿದ್ದು ನಾನೀಗ ಇದನ್ನು ಸ್ಮ್ಯಾಶ್ ಮಾಡಿಂಡಿದ್ದೆ. ಒಂದು ಒಳ್ಳೆ ಪಾಕ ಬಪ್ಪುಗೋಸ್ಕರ ತಿಕ್ಕ ಪಾಕ ಬರಗು ಹೇಳಿ ಚಂದ ಮಾಡಿ ಸ್ಮ್ಯಾಶ್ ಮಾಡಿಂಡಿದ್ದೆ. ಆಮೇಲೆ ಒಂಚೂರು ಇದಕ್ಕೆ ನೀರನ್ನು ಸೇರಿಸಿಣಿ, ಬೇಕಾದ್ರೆ ತುಂಬ ದಪ್ಪ ಆದರೆ ಚಂದ ಮಾಡಿ ಮಿಕ್ಸ್ ಮಾಡಿ ಇದನ್ನು ಒಲೆಲೆ ಒಂದು ಕೊರಿ ಬರ್ಸಿಗೆ ಬೇತಾವು. ಈಗ ನಾನು ಒಂದು ಕೊರಿ ಬರ್ಸಿಗೋಸ್ಕರ ದೊಡ್ಡ ಕಿಚ್ಚಿಲೆ ಬೇತಿದೆ. ಆಮೇಲೆ ಇದಕ್ಕೊಂದು ಒಗ್ಗರಣೆಗೆ ಒಂದು ದೊಡ್ಡ ಚಮಚದಷ್ಟು ತುಪ್ಪ ತಗೊಂಡಿದೆ. ಆಮೇಲೆ ನಾವು ತೆಗೆದು ಬೇತಿಂಡಂಥ ಜೀರಿಗೆ, ಸಾಸ್ಮಿ, ಆಮೇಲೆ ನಾವು ತಗೊಂಡಂಥ ಬೆಳ್ಳುಳ್ಳಿ, ಮೆಣಸು ಎಲ್ಲವನ್ನು ತಟ್ಟೆಗೆ ಒಗ್ಗರಣೆ ಸೌಂಟಿಗೆ ಹಾಕಿಂಡಿದ್ದೆ ನಾನು. ನನಗೆ ನನ್ನ ಮಗ ಚೂರು ಹೆಲ್ಪ್ ಮಾಡಿಗೆ ಬಂದಿದ್ದ, ಉಪದ್ರ ಕೊಟ್ಟಂಡಿದ್ದ. ಅದರೊಟ್ಟಿಗೆ ಒಂಚೂರು ಇಂಗು ಕೂಡ ಹಾಕೋವು. ಎಲ್ಲ ಹಾಕಿದ್ದು ಅದನ್ನು ಸಾಸ್ಮಿ ಹೊಟ್ಟುವಲ್ಲಿವರೆಗೆ ಚೆಂದ ಮಾಡಿ ಬಿಸಿ ಮಾಡಿನಿ. ನಮ್ಮ ಬೆಳ್ಳುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರಿಗೆ ತಿರ್ಗಾವು. ಒಂದು ಬೆಳ್ಳುಳ್ಳಿ ಒಳ್ಳೆ ಕಾದ ನಂತರ ನಾನಿಲ್ಲಿ ಕರಿಬೇವನ್ನು ಚೆಂದ ಮಾಡಿ ಕಟ್ ಮಾಡಿ ಹಾಕಿಂಡಿದ್ದೆ. ಅದೊಂಚೂರು ಬಿಸಿ ಆದರೆ ಸಾಕು, ಹಾಗಾಗಿ ಲಾಸ್ಟಿಗೆ ಹಾಕಿದೆ. ಒಗ್ಗರಣೆ ಚೆಂದ ಮಾಡಿ ಹೊಟ್ಟಿ ಮೇಲೆ ಇದನ್ನು ನಾವು ಕೊರ್ಕೊಂಡಿರ್ತಂಥ ಪಾಕಕ್ಕೆ ಸೇರಿಸವು. ಆಮೇಲೆ ಒಂದು ಚೆಂದ ಮಾಡಿ ಮಿಕ್ಸ್ ಮಾಡಿ ಒಳ್ಳೆ ಮಿಕ್ಸ್ ಕೊಡ್ನಿ ಅದಕ್ಕೆ. ಆಮೇಲೆ ಬಿಸಿ ಬಿಸಿ ಅನ್ನದೊಟ್ಟಿಗೆ ಬೆಳ್ತಿಗೆ ಅನ್ನ ಆದ್ರೂ ಆಯ್ತು, ಕುಚಿಲಕ್ಕಿ ಆದರೂ ಆಯ್ತು, ಇದನ್ನು ಮಾಡಿ ಅಂತ ಬೋಳು ಕೊದ್ಲನ್ನು ಹಾಕಿ ಒಂಚೂರು ತುಪ್ಪ ಕೂಡ ಹಾಕಿನಿ ಅದರ ಮೇಲೆ. ಹಾಕಿದ್ದು ಚೆಂದ ಮಾಡಿ ಮರೆಸಿದ್ದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲ ಕೊಡ್ಲಕ್ಕು. ನಾನಿಲ್ಲಿ ಮಗಂಗೆ ಕೊಟ್ಟಂಡಿದ್ದೆ ಕಾಂಬ. ಅವನ ರಿಯಾಕ್ಷನ್ ಕಾಣಿ, ಒಳ್ಳೆದಾಯಿನ್ ತುಂಬ್ರು. ಒಂದು ವೇಳೆ ನಿಮಗೆ ಹಿಂಗಿದ್ದ ಗೋಂಗೂರ ಸೊಪ್ಪು ಸಿಕ್ಕಿರೆ ಇದನ್ನೊಂದು ಟ್ರೈ ಮಾಡಿ ಕಾಣಿ. ಮತ್ತು ಈ ವಿಡಿಯೋ ನಿಮಗೆ ಖುಷಿಯಾದರೆ ಒಂದು ಲೈಕ್ ಕೊಡ್ನಿ, ಸಬ್ಸ್ಕ್ರೈಬು ಮಾಡಿ ಮತ್ತು ಶೇರ್ ಸಹ ಮಾಡಿ, ಆಯಿತಾ?